ಬೆಳಗಾವಿಯಲ್ಲಿ ಯಾವುದೇ ಚುನಾವಣೆಗಳು ನಡೆದರೂ ಕೂಡ ಅದು ಸಲೀಸಾಗಿ ಮುಗಿಯುವಂತಹ ಸಾಧ್ಯತೆಗಳೇ ಇಲ್ಲ. ಕಾರಣ ಅಲ್ಲಿರ್ತಕ್ಕಂತಹ ಆ ಎರಡು ಕುಟುಂಬಗಳ ನಡುವಿನ ಬಡದಾಟ, ನಮ್ಮದೇ ಆಗಬೇಕು ಅಧಿಕಾರ ಅನ್ನುವಂತಹ ಹಪಹಪಿತನ. ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಯಲ್ಲೂ ಕೂಡ ಇದೇ ಗೋಜು. ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ಆಗಿದೆ. ಲಕ್ಷ್ಮಣ ಸವದಿ ಮತ್ತು ರಮೇಶ್ ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ವಾಗ್ವಾದ ಏರ್ಪಟ್ಟಿದೆ. ಕಾರ್ಖಾನೆ ಗೇಟ್ ಮುಂದೆಯೇ ಎರಡೂ ಗುಂಪುಗಳ ನಡುವೆ ವಾಗ್ವಾದ ಏರ್ಪಟ್ಟು ಸಾಲದಕ್ಕೆ ಅದು ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಯಿತು. ಪರಿಸ್ಥಿತಿ ತಿಳಿಗೊಳಿಸುವ ಪ್ರಯತ್ನವನ್ನ ಪೊಲೀಸರು ನಡೆಸಿದ್ದಾರೆ. ಲಕ್ಷ್ಮಣ ಸವದಿ ಮತ್ತು ರಮೇಶ್ ಜಾರಕಿಹೊಳಿ ತಂಡವನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನದಲ್ಲಿ ಪೊಲೀಸರು ಕೂಡ ಹೈರಾಣಾಗಿದ್ದನ್ನು ಗಮನಿಸಬಹುದಾಗಿದೆ. 20 ವರ್ಷಗಳಿಂದಲೂ ಕೂಡ ಲಕ್ಷ್ಮಣ ಸವದಿ ಅವರ ಹಿಡಿತದಲ್ಲಿದೆ ಈ ಒಂದು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ. ಅದನ್ನು ಹೇಗಾದರೂ ಮಾಡಿ ತಮ್ಮ ಕೈವಶಪಡಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಬಣ ಈ ಗುದ್ದಾಟಕ್ಕೆ ಇಳಿದಿದೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಸಲೀಸಾಗಿ ಸಾಗ್ತಾ ಇದ್ದ ಚುನಾವಣೆ ನಂತರ ಜಟಾಪಟಿಗೆ ಕಾರಣವಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಚೇತನ್ರಿಂದ. ಚೇತನ್, ಬೆಳಗಾವಿ ಭಾಗದಲ್ಲಿ ಯಾವುದೇ ಚುನಾವಣೆ ನಡೆದರೂ ಕೂಡ ಅದು ಸುಲಭಕ್ಕೆ ಮುಗಿಯುವಂತಹ ಪ್ರಶ್ನೆ ಇಲ್ಲ, ಅಲ್ಲೊಂದು ಗಲಾಟೆ ಆಗಲೇಬೇಕು. ಇವತ್ತು ಕೂಡ ಆಗಿದೆ. ಈ ಗಲಾಟೆಗೆ ಕಾರಣ ಏನು, ಯಾರು ಕಾರಣ? ಯೋಜಿತ ಖಂಡಿತವಾಗಿ ಕೂಡ ಇತ್ತೀಚೆಗಷ್ಟೇ ಏನು ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಆಯಿತು, ಅದ್ರ ಜೊತೆಗೆ ಏನು BDCC ಬ್ಯಾಂಕ್ ಚುನಾವಣೆ ಆಯಿತು. ಈ ಎಲ್ಲ ಚುನಾವಣೆಗಳಲ್ಲೂ ಕೂಡ ಜಾರಕಿಹೊಳಿ ಸಹೋದರರ ಪಾತ್ರ ಇರುವಂತದ್ದು. ಪ್ರಮುಖವಾಗಿ ಏನು ಅಥಣಿ ತಾಲೂಕಿನ ಕೃಷ್ಣ ಸಹಕಾರಿ ಸಂಘದ ಚುನಾವಣೆ ಏನಿದೆ, ಆ ಚುನಾವಣೆಯಲ್ಲಿ ಸದ್ಯ ಈಗ ರಮೇಶ್ ಜಾರಕಿಹೊಳಿ ಹಾಗೂ ಅದರ್ಸ್ ಅಂದ್ರೆ ವಿವಿಧ ಪಕ್ಷಗಳ ಮುಖಂಡರ ಜೊತೆಗೂಡಿ ರಮೇಶ್ ಜಾರಕಿಹೊಳಿ ಮುಖಂಡತ್ವದಲ್ಲಿ ಒಂದು ತಂಡವನ್ನ, ಒಂದು ಪ್ಯಾನೆಲ್ ಅನ್ನ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಒಂದು ಕಡೆ ಸೌದಿ ಕುಟುಂಬ, ಸೌದಿ ಹಾಗೂ ಅವರ ಪುತ್ರ ಈ ಚುನಾವಣೆ ಎದುರಾಗಿರುವಂತದ್ದು. ಏನು ಬೆಳಗಿನಿಂದ ಕೂಡ ಶಾಂತಿಯುತವಾಗಿ ಚುನಾವಣೆ ಸಾಗ್ತಾ ಇತ್ತು. ಆದ್ರೆ ಮಧ್ಯಾಹ್ನದ ನಂತರ ಏನು ಮತದಾನ ಸಂದರ್ಭದಲ್ಲಿ ಜಾರಕಿಹೊಳಿ ಸಹೋದರರ ಬೆಂಬಲಿಗರು ಹಾಗೂ ಸೌದಿ ಬೆಂಬಲಿಗರ ನಡುವೆ ಗಲಾಟೆ ಆಗಿರುವಂತದ್ದು. ಅದರಲ್ಲೂ ಕೂಡ ವಾಗ್ವಾದವಾಗಿ ಇಬ್ಬರು ಕೂಡ ಬೆಂಬಲಿಗರು ಹೊಡೆದಾಡಿಕೊಂಡಿರುವಂತದ್ದು. ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಕಳೆದ 20 ವರ್ಷಗಳಿಂದ ಏನು ಈ ಸಕ್ಕರೆ ಕಾರ್ಖಾನೆ ಇದೆ, ಅದು ಸೌದಿ ಕುಟುಂಬದ ಕೈ ಹಿಡಿತದಲ್ಲಿರುವಂತದ್ದು. ಅದನ್ನ ಗಟಾಯವಾಗಿ ವಶಕ್ಕೆ ಪಡೆಯುವ ನಿಟ್ಟಿನಲ್ಲಿ ಏನು JDS ಮುಖಂಡರಾದ ಶಹಜಾನ್ ಡೋಂಗರವ, ಬಿಜೆಪಿಯ ಮಹೇಶ್ ಕುಮಟಳ್ಳಿ ಹಾಗೂ ಅಥಣಿ ಕಾಂಗ್ರೆಸ್ನ ಗಜಾನನ್ ಮಂಗಸೂಳ್ ಇದ್ದಾರೆ. 3 ಜನ ಸೇರಿ ಈಗ ಸೌದಿ ವಿರುದ್ಧ ಶೆಡ್ ಹೊಡೆದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚುನಾವಣೆ ಮುಕ್ತಾಯವಾಗಲಿದೆ. 12,000 ಮತಗಳಿರುವಂತಹ ಈ ಮತದಾನ ಈಗ ಮುಗಿದಿರುವಂತದ್ದು. ಮತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಮತ ಎಣಿಕೆಯೂ ಕೂಡ ಆರಂಭವಾಗುತ್ತೆ. ಇದರಲ್ಲಿ ಯಾರು ವಿಜಯಶಾಲಿ ಆಗ್ತಾರೆ ಅನ್ನೋದನ್ನು ಕೆಲವೇ ಗಂಟೆಗಳಿಗೆ ಗೊತ್ತಾಗಲಿದೆ. ಅದರ ಮಧ್ಯೆ ಈಗ ಏನು ಕಾರ್ಯಕರ್ತರ ಏನು ಹೊಡೆದಾಟ ಈಗ ಸದ್ಯ ಕುತೂಹಲ ಮೂಡಿಸಿರುವಂತದ್ದು. ಚುನಾವಣೆ ಫಲಿತಾಂಶದ ನಂತರ ಇನ್ನಷ್ಟು ಹೆಚ್ಚಿನ ಗಲಾಟೆ ಆಗುವ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಲ್ಪಿಸಿರುವಂತದ್ದು. ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಮಾಹಿತಿಗೆ.